ಕೆಲಸ ಇತ್ತು ಅಂತೇಳಿ ಆರ್ ಟಿ ಆಫೀಸಿಗೆ ಬಂದಿದ್ದೆ. ಇಲ್ಲಿ ನೋಡ್ರಿ ಇದೆ ಹೊಸಪೇಟೆ ಆರ್ ಟಿ ಆಫೀಸ್. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಆ್ಯಂಡ್ ಬ್ಯಾಕ್ ಟು ದ ಸಿ ಬಿ ಬ್ಲಾಗ್ಸ್. ಬನ್ನಿ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ತಡ ಮಾಡಿದ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮ್ಮ ಕಾಕಿ ಸ್ಟ್ರೇಟ್ನ ತಗೊಂಬಂದಿದ್ದಾಯಿತು. ಇಲ್ಲಿದೆ ನಮ್ಮ ಗಾಡಿ. ಇವಾಗ ಮೊನ್ನೆ ಟ್ರೈಲ್ ಹಾಕೊಂಬಂದಿದ್ದಲ್ಲ, ಅವೆಲ್ಲ ಇದರಲ್ಲೇ ಇದ್ದಾವೆ. ಬನ್ನಿ ಇವನ್ನ ಹೋಗಿ ಫಸ್ಟ್ ಇಳಿಸ್ಬೇಕು, ಆಮೇಲೆ ಗಾಡಿನ ಲೋಡ್ ಮಾಡಬೇಕು. ಬನ್ನಿ ಹೋಗೋಣ. ಗೈಸ್ ಫೈನಲಿ ಇಲ್ಲಿಂದ ಹೊರಟಿದ್ದಾಯ್ತು. ಬನ್ನಿ ಅಲ್ಲಿ ಹೋಗಿ ನಿಮಗೆ ಸೀದಾ ನಾನು ಲೋಡಿಂಗ್ ಪಾಯಿಂಟಿನ ಹತ್ರ ಸಿಗ್ತೀನಿ. ಹೇಳ್ತೀನಿ ನಿಮಗೆ ಯಾವ ರೀತಿ ನಾನು ಲೋಡ್ ಮಾಡ್ತೀನಿ ಅಂತೇಳಿ. ನಾವು ಲೋಡ್ ಮಾಡೋದು ಹೆಂಗಪ್ಪ ಅಂತ ಹೇಳಿದ್ರೆ, ಸಿಟಿಯಾಗೆಲ್ಲ ಅಂಗಡಿಗಳು ಇರ್ತಾವಲ್ಲ, ಆ ಅಂಗಡಿಗೆ ಹೋಗಿ ಐಟಮ್ ಎಲ್ಲ ಹಾಕೊಂಡು ಆ ರೀತಿ ಲೋಡ್ ಮಾಡೋದು ನಾವು. ನಮ್ದೇನು ಒಂದೇ ಕಡೆ ಲೋಡಿಂಗ್ ಇರೋದಿಲ್ಲ. ಅಂಗಡಿ ಎಲ್ಲ ಐಟಮ್ ಹಾಕೊಂಡು ಅಲ್ಲಿಂದ ಅಲ್ಲಿ ಹೂವಿನ ಹಡಗ್ಲಿಗೆ ಹೋಗಿ ಅಂಗಡಿಗೆ ಐಟಮ್ಗಳನ್ನ ಇಳಿಸ್ಬೇಕು. ನಾವು ಆ ರೀತಿ ಲೋಡ್ ಮಾಡೋದು. ಒಂದೇ ಕಡೆ ಲೋಡು ಒಂದೇ ಕಡೆ ಅನ್ಲೋಡು ಆ ರೀತಿ ಎಲ್ಲ ಮಾಡಲ್ಲ. ಬನ್ನಿ ಹೋಗೋಣ ಇಲ್ಲಿಂದ. ಮೋಸ್ಟ್ಲಿ ಟ್ರೈನ್ ಗೇಟ್ ಆಗಿದೆ ಅನ್ಸುತ್ತೆ. ಬನ್ನಿ ಹೋಗೋಣ. ಟ್ರೈನ್ ಕೂಡ ಬಂತು. ಟ್ರೈನಿಂದೇ ದೊಡ್ಡ ಸಮಸ್ಯೆ ನಮ್ಮೂರಲ್ಲಿ ಅಂದರು. ಈ ಗೇಟ್ ಆಗ್ಬಿಟ್ರೆ ಅರ್ಧ ತಾಸು ಒಂದೊಂದು ತಾಸು ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗ್ಬಿಡ್ತಿದೆ. ಫೈನಲಿ ಗೇಟ್ ಓಪನ್ ಮಾಡಿದ್ರು. ಬನ್ನಿ ಗೈಸ್ ಇಲ್ಲಿಂದ ಹೊರಡೋಣ. ಮೊದಲು ಫೈನಲ್ ಆಗಿ ಬಂದು ಸಿಟಿ ಒಳಗೆ ಎಂಟ್ರೆನ್ಸ್ ಆಗಿದ್ದೀವಿ. ನೋಡ್ಬೋದು ನೀವು, ಇದೆ ಹೊಸಪೇಟೆ ಸಿಟಿ. ಕಾಕಿ ಡ್ರೆಸ್ ಕೂಡ ಹಾಕೊಂಡಿನಿ. ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗ್ತೀನಿ. ಅಲ್ಲಿ ಹೋಗಿಂದೆ ನಿಮಗೆ ಸಿಗ್ತೀನಿ ಅಂತೆ. ಬನ್ನಿ ಹೋಗೋಣ. ಗೊಬ್ಬರ ಚೀಲ ಹಾಕೊಂಡು ಹೋಗಿ ಬಂದೀನಿ. ಈ ಗೊಬ್ಬರನ 10 ಚೀಲನ ನಮ್ಮ ಗಾಡಿ ಒಳಗೆ ಹಾಕೊಬೇಕು. ಬನ್ನಿ ಇಲ್ಲಿ ಆಲ್ರೆಡಿ ಇಟ್ಕೊಂಡು ಇಲ್ಲಿಂದ ಆಲ್ರೆಡಿ ಹೊತ್ಕೊಂಡು ಹೊಂಟಿದ್ದೀನಿ. ಇವೆರಡು ಚೀಲ ಅದಾವಲ್ಲ, ಇವೆರಡು ಚೀಲ ಹೊತ್ಕೊಂಡು ಇಲ್ಲಿಂದ ಹೋಗ್ಬೇಕು. ಬನ್ನಿ ಹೊತ್ಕೊಂಡಾಗ 10 ಚೀಲನ ಗಾಡಿ ಒಳಗೆ ಹಾಕೋಣ. ಮುಗಿತು. ಲಾಸ್ಟ್ ಇದೊಂದು ಚೀಲ ಇದೆ. ಇದೊಂದು ಚೀಲನ ಹೋಗಿ ಹಾಕಿದ್ರೆ ಮುಗಿತು ಗಾಡಿ ಒಳಗೆ. ಇನ್ನೊಂದು ಪಾಯಿಂಟ್ ಹತ್ರ ಬಂದು ಇದರ ಟೈರ್ ಬಂಡಲೆಲ್ಲ ಹಾಕೊಂಡಿನಿ. ಇದು ಅವರೇ ಲೋಡ್ ಮಾಡ್ತಾರೆ. ಅಲ್ಲಿ ಅಪಾಲಿ ಇರಲಿಲ್ಲ ಅಂತೇಳಿ ನಾನು ಲೋಡ್ ಮಾಡಿದ್ದಷ್ಟೇ. ಬನ್ನಿ ಇಲ್ಲೊಂದು ಸ್ವಲ್ಪ ಲೋಡ್ ಇದೆ, ಹಾಕೊಂಡು ಇನ್ನೊಂದು 2 ತಲೆ ಲೋಡ್ ಮಾಡೋದಿದೆ. ಅಲ್ಲೆಲ್ಲ ಹೋಗಿ ಅವೆಲ್ಲ ಹಾಕೊಂಡಿದ್ದೆ ನಿಮಗೆ ಮತ್ತೆ ಸಿಗ್ತೀನಿ. ಕೆಲಸ ಇತ್ತು ಅಂತೇಳಿ ಆರ್ ಟಿ ಆಫೀಸಿಗೆ ಬಂದಿದ್ದೆ. ಇಲ್ಲಿ ನೋಡ್ರಿ ಇದೆ ಹೊಸಪೇಟೆ ಆರ್ ಟಿ ಆಫೀಸು. ಗಾಯ್ಸ್, ಆರ್ ಟಿ ಆಫೀಸ್ಗೆ ಬಂದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಂದು ಡ್ರೈವಿಂಗ್ ಲೈಸೆನ್ಸ್ ಇನ್ನೋವರೆಗೂ ಬಂದಿದ್ದಿಲ್ಲ. ಇವತ್ತು ಬಂದಿದೆ ಡ್ರೈವಿಂಗ್ ಲೈಸೆನ್ಸ್. ಎಲ್ಲ ಟ್ರಯಲ್ ಕೊಟ್ಟು ಬಂದು ಎಲ್ಲ ಕ್ಲಿಯರ್ ಆಯಿತು. ಅದು ಬಂದಿಂದ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ ಬಂದಿದೆ. ಫೈನಲ್ ಆಗಿ ಬಂದಿದೆ ಡ್ರೈವಿಂಗ್ ಲೈಸೆನ್ಸು. ಈಗ ತೋರಿಸ್ಬೋದು. ನನ್ನ ಡೀಟೇಲ್ಸ್ ಎಲ್ಲ ಲೀಕ್ ಆಗಿಬಿಡುತ್ತೆ, ಅದಕ್ಕೆ ಬೇಡ. ಇಲ್ಲಿ ನೋಡಿ, ಇದೆ ನನ್ನ ಡ್ರೈವಿಂಗ್ ಲೈಸೆನ್ಸು. ತಡ್ರಿ ನಿಮಗೆ ನಂದು ಇದೆಲ್ಲ ಇದು ಮಾಡಿ ತೋರಿಸ್ತೀನಿ. ಡ್ರೈವಿಂಗ್ ಲೈಸೆನ್ಸ್ ಇವತ್ತು ಬಂದಿದೆ. ಇಷ್ಟು ದಿವಸ ನಾನು ಗಾಡಿನ ಡ್ರೈವಿಂಗ್ ಲೈಸೆನ್ಸ್ ಇಲ್ದಾಗೆ ಓಡಿಸಿದ್ದೀನಿ. 1.5 ವರ್ಷ ಆಯಿತು. ಬನ್ನಿ ಗೈಸ್ ಹೋಗೋಣ. ಇದೇ ಕಾರಣಕ್ಕೆ ಆರ್ ಟಿ ಆಫೀಸಿಗೆ ಬಂದಿದ್ದೆ. ಮಳೆ ನೋಡಿದರೆ ಸಿಕ್ಕಾಪಟ್ಟೆ ಹಾಕ್ಯಂದಿರೋಕೆ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಗಾಡಿ ಎಲ್ಲ ಲೋಡ್ ಆಗಿದೆ. ಹೋಗಿ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋದೇ ಸೀದಾ ಹೂವಿನ ಹಡಗ್ಲಿಗೆ. ಬನ್ನಿ ಗೈಸ್ ಹೋಗೋಣ. ನೋಡ್ರಿ, 2 ವೀಲರ್ ಯಾವ ರೇಂಜಿಗೆ ನಿಂತ್ಕೊಂಡ್ಬಿಟ್ಟಾರ ಅಂದರೆ ಅಂಡರ್ಗ್ರೌಂಡ್ನಾಗ. ಪಾಪ ಮಳೆಗೆ ಅವರಿಗೆ ಗಾಡಿ ಹೊಡೆಯೋಕ್ಕಾಗಲ್ಲ ಈ ಮಳೆಯಾಗ. ಆ ರೇಂಜಿಗೆ ಮಳೆ ಹಾಕ್ಯಂದಿರೋಕೆ ಬಂದಿದೆ. ನಿಮ್ಮ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ಎದುರಿಗೆ ಮಾತ್ರ ಮಳೆ ಸಿಕ್ಕಾಪಟ್ಟೆ ಜೋರಿದೆ. ಗಾಯ್ಸ್ ಫೈನಲಿ ಊಟ ಎಲ್ಲ ಆಯಿತು. ಇಲ್ಲೇ ಮರಮಳೆಯಲ್ಲಿ ಊಟ ಮಾಡಿದೆ. ಇವಾಗ ಇಲ್ಲಿಂದ ಹೊರಡ್ತಿದ್ದೀನಿ. ಸೀದಾ ನಿಮಗೆ ಹೂವಿನ ಹಡಗ್ಲಿಗೆ ಹೋಗಿ ಸಿಗ್ತೀನಿ. ಬನ್ನಿ. ಇವಾಗೇನು ಇದು ಮಳೆ ಮಾತ್ರ ಬಿಡವಲ್ತು, ಫುಲ್ ಹತ್ಕೊಂಡ್ಬಿಟ್ಟಿದೆ. ಮುಂದೆ ಏನು ಐತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬರ್ರಿ. ಸೀದಾ ಹೂವಿನ ಹಡಗ್ಲಿಗೆ ಹೋಗಿ ನಿಮಗೆ ಸಿಗ್ತೀನಿ ಮತ್ತೆ. ಗಾಯ್ಸ್ ಫೈನಲ್ ಆಗಿ ಸತತ ಕಾಲ 2 ತಾಸು ಡ್ರೈವ್ ಮಾಡಿಕೊಂಡು ನಾವು ಬಂದಿದ್ದೀವಿ ಈಗ ಮಲ್ಲಿಗೆ ನಾಡು ಹೂವಿನ ಹಡಗಲಿಗೆ. ಇವಾಗ ಏನಿದ್ರು ಇಲ್ಲಿಂದ ಹೋಗಿ ನಮ್ಮ ಇಬ್ಬರು ಹುಡ್ರು ಬರ್ದಾರ. ಇವಾಗ ಹುಡ್ರನ್ನ ಹಾಕೊಂಡು ಸೀದಾ ಗಾಡಿನ ಅನ್ಲೋಡ್ ಮಾಡೋದೆ. ಬನ್ನಿ ಹೋಗೋಣ. ಸೀದಾ ಗಾಡಿನ ಅನ್ಲೋಡ್ ಮಾಡೋಕೆಲ್ಲ ಸಿಗ್ತೀನಿ ನಿಮಗೆ. ಫೈನಲಾಗಿ ಬಂದು ಗಾಡಿನೆಲ್ಲ ಅನ್ಲೋಡ್ ಮಾಡೋಕೆ ಬಂದೀವಿ. ಇನ್ನೊಂದು ಸ್ವಲ್ಪ ಇದೆ. ಇನ್ನೊಂದು ಸ್ವಲ್ಪ ಗಾಡಿನೆಲ್ಲ ಅನ್ಲೋಡ್ ಮಾಡಿ ನಿಮಗೆ ಸಿಗ್ತೀನಿ. ಏನು ಇನ್ನೊಂದು ಸ್ವಲ್ಪ ಇದೆ, ಮಳೆ ಬೇರೆ ಬರೋಂಗಿದೆ. ಹಾಗಾಗಿ ಗಾಡಿ ಅಂದರೂ ಎಲ್ಲ ಅನ್ಲೋಡ್ ಆಯಿತು. ಇವಾಗ ಇಲ್ಲಿಂದ ಗಾಡಿ ಹತ್ಕೊಂಡು ಹೊರಟಿದ್ದೀನಿ. ಅಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇಷ್ಟೊತ್ತು ಮಟ್ಟ ಮಳೆ ಬಿಟ್ಟಿರುತ್ತೆ ಹೆಚ್ಚಿಂದ. ಇವಾಗ ಹೋಗಿ ಗಾಡಿ ಒಳಗೆ ಮತ್ತೆ ಚಿಪ್ಸ್ ಲೋಡ್ ಮಾಡಬೇಕು ಅಗರಿ ಬೊಮ್ಮನಹಳ್ಳಿಯಲ್ಲಿ. ಬನ್ನಿ ಇವಾಗ ಸೀದಾ ಬೊಮ್ಮನಹಳ್ಳಿಗೆ ಹೋಗಿ ಅಲ್ಲಿ ಚಿಪ್ಸನ್ನ ಲೋಡ್ ಮಾಡಬೇಕು. ಅಲ್ಲಿ ಹೋಗಿ ನಿಮಗೆ ಸಿಗ್ತೀನಂತೆ. ಬನ್ನಿ ಹೋಗೋಣ.
ಗೈಸ್ ಫೈನಲ್ ಆಗಿ ಗಾಡಿ ಎಲ್ಲ ಲೋಡ್ ಆಯಿತು. ಇವಾಗ ತೋರಿಸಿದ್ರು ಏನೂ ಕಾಣಲ್ಲ ಗಾಡಿಯಾಗ. ಗೈಸ್ ಇವಾಗ ತಾನೇ ಗಾಡಿ ಎಲ್ಲ ಲೋಡ್ ಆಯಿತು. ಹಗ್ಗ ತಾಡ್ಪಲ್ ಎಲ್ಲ ಹಾಕಿದ್ದೆ. ಮಳೆಗೆ ಜಿಟಿ ಮಳೆ ಬೇರೆ ಹಿಡ್ಕೊಂಬಿಟ್ಟಿದೆ. ಈ ಮಳೆಗೆಲ್ಲ ಲೋಡ್ ಮಾಡಿದ್ದೇನೆ. ಇವತ್ತಿನ ಬ್ಲಾಗ್ ಇಷ್ಟ ಗುರು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.